ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇಂಪಾರ್ಟೆಂಟ್ ಪ್ಲೇಸಸ್ ನ್ಯೂಸ್ನ ನೋಡೋಣ. ಸೊ ಈ ಪ್ಲೇಸಸ್ಸು ಪ್ರಿಲಿಮ್ಸಲ್ಲಿ ಬರುವಂತಹ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇದೆ. ಫಸ್ಟ್ ಒಂದು ಬಂದ್ಬಿಟ್ಟು ಉತ್ಕೆಲ ಏರ್ಪೋರ್ಟ್. ಉತ್ಕೆಲ ಏರ್ಪೋರ್ಟ್ ರೀಸೆಂಟಲ್ಲಿ ನ್ಯೂಸಲ್ಲಿದೆ. ಇದು ಎಲ್ಲಿ ಬರುತ್ತೆ ಅಂದರೆ ಇದು ಬರೋದು ಒಡಿಶಾ. ಸೊ ಏರ್ಪೋರ್ಟ್ ಲೊಕೇಶನ್ಸ್ ಕೇಳಿದಾಗ ಉತ್ಕೆಲ ಬರೋ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಉಮಿಯಾಮ್ ಲೇಕ್. ಉಮಿಯಾಮ್ ಲೇಕ್ ಎಲ್ಲಿ ಬರುತ್ತೆ? ಮೇಘಾಲಯ ಗೌರ್ಮೆಂಟು ರೀಸೆಂಟಾಗಿ ಉಮಿಯಾಮ್ ಲೇಕ್ನ AI ಯೂಸ್ ಮಾಡಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಿರ್ಕು ಜಾಗ ಎಲ್ಲಿ ಬರುತ್ತೆ? ಇದು ಬಂದ್ಬಿಟ್ಟು ಇರಾಕ್. ನೆಕ್ಸ್ಟ್ ಬಂದ್ಬಿಟ್ಟು ನಿಯೋಮಾ ಏರ್ಫೀಲ್ಡ್ ಬಂದ್ಬಿಟ್ಟು ಲದಾಖಲ್ಲಿ ಬರುತ್ತೆ. ಸೊ ರೀಸೆಂಟಾಗಿ ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದರು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತ. ಸೊ ಇದ್ರ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಮೈಗ್ರೇಟರಿ ರೂಟ್ ಇದೆಯಲ್ಲ ಅದು US ಆ್ಯಂಡ್ ಮೆಕ್ಸಿಕೋ. ಸೊ ಇದು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ತೇಜು ಏರ್ಪೋರ್ಟ್ ಬಂದ್ಬಿಟ್ಟು ಅರುಣಾಚಲ್ ಪ್ರದೇಶ್. ಹೈಫಾ ಎಲ್ಲಿ ಬರುತ್ತೆ ಅಂದರೆ ಹೈಫಾ ಬರೋದು ಇಸ್ರೇಲ್. ಇಲ್ಲಿ 3rd ಸೆಪ್ಟೆಂಬರಲ್ಲಿ ಇಂಡಿಯಾ ಮತ್ತು ಇಸ್ರೇಲ್ ಒಂದು ಗ್ಯಾದರಿಂಗ್ ಮಾಡ್ತಾರೆ. ಯಾಕಂದರೆ ಇಸ್ರೇಲಲ್ಲಿ ವಾರ್ ನಡೆದಾಗ ಇಂಡಿಯನ್ ಸೋಲ್ಜರ್ಸ್ ಕೂಡ ಅಲ್ಲಿ ಸ್ವಲ್ಪ ರೆಪ್ರೆಸೆಂಟೇಷನ್ ಇತ್ತು. ಆ ಟೈಮಲ್ಲಿ ಇದನ್ನು ಒಂದು ಮೆಮೋರಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಹೈಫಾ ಬಂದ್ಬಿಟ್ಟು ಇಸ್ರೇಲಲ್ಲಿ ಇದೆ. SKO ವ್ಯಾಲಿ ಇದು ಬಂದ್ಬಿಟ್ಟು ಲದಾಖಲ್ಲಿ ಬರುತ್ತೆ. ಇದು ಇಂಪಾರ್ಟೆಂಟ್ ಆಗಿರೋದು ಬಾರ್ಡರ್ ಟೂರಿಸಮ್ಗೆ. ಲದಾಖ್ ಕೂಡ ಈ ವ್ಯಾಲಿನ ತುಂಬ ಪ್ರಮೋಟ್ ಮಾಡ್ತಾ ಇದೆ. 9th one ಸ್ಕಾರ್ಬೋರ್ಗ್ ಶೋಯಲ್. ಇದು ಬಂದ್ಬಿಟ್ಟು ಚೈನಾ, ಸೌತ್ ಚೈನಾ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ದ ನ್ಯೂಸ್. ಇಟ್ಸ್ ಬೋನ್ ಆಫ್ ಕಂಟೆನ್ಷನ್ ಬಿಟ್ವೀನ್ ಚೈನಾ ಆ್ಯಂಡ್ ಫಿಲಿಪೀನ್ಸ್. ಫೆಲೆಗ್ರ್ಯಾನ್ ಫೀಲ್ಡ್ಸ್ ಅಂತ ಬರುತ್ತೆ. ಸೊ ಇದರ ಲೊಕೇಶನ್ ಇಟಲಿ. ಮಾಂಟ್ ಬ್ಲಾಂಕ್ ಎಲ್ಲ ಕೇಳಿರ್ತೀರೋ, ಮಾಂಟ್ ಬ್ಲಾಂಕ್. ಸೊ ಇದ್ರ ಬಗ್ಗೆ ನಾನು ಉತ್ತರ ಕೊಡೋಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಾಂಟ್ ಬ್ಲಾಂಕ್ ಯಾವ ದೇಶದಲ್ಲಿ ಇದೆ ಅಂತ. ನೆಕ್ಸ್ಟ್ ಒನ್ನು ಕಾಂಚು ಹಾಪು ಜಿಯೋಲಾಜಿಕಲ್ ಫಾರ್ಮೇಷನ್. ಇದು ಬಂದ್ಬಿಟ್ಟು ಚೈನಾದಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿದೆ. 13th one ಕುಲಶೇಖರ ಪಟ್ಟಿನಂ. ಇದು ಇಸ್ರೋದ ಸೆಕೆಂಡ್ ಲಾಂಚ್ ಸ್ಪೇಸ್ ಪೋರ್ಟ್ ಅಂತಲೇ ಕರಿಬೋದು. ಇದ್ರ ಲೊಕೇಶನ್ ಎಲ್ಲಿದೆ ಅಂತ ತಿಳಿಸಿ. ಸೊ ಈ ಕ್ವೆಶನ್ ಬರೋದು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಇದೆ ಈ ಪ್ರಿಲಿಮ್ಸಲ್ಲಿ. 14th one ಟ್ಯಾವ್ಪೋ ವಾಲ್ಕೆನೋ ಎಲ್ಲಿ ಬರುತ್ತೆ? ಟ್ಯಾವ್ಪೋ ವಾಲ್ಕೆನೋ ಬಂದ್ಬಿಟ್ಟು ನ್ಯೂಜಿಲ್ಯಾಂಡ್. 15th one ಈ ಪೋರ್ಟ್ ಕೂಡ ತುಂಬ ನ್ಯೂಸಲ್ಲಿದೆ. ವಿಜಿಂಜಾಮ್ ಪೋರ್ಟ್ ಎಲ್ಲಿ ಬರುತ್ತೆ? ವಿಜಿಂಜಾಮ್ ಪೋರ್ಟ್ ಬಂದ್ಬಿಟ್ಟು ಕೇರಳ. 16th one ಬಿಟ್ಟು ರಾಫಾ ಬಾರ್ಡರ್ ಕ್ರಾಸಿಂಗ್, ಕ್ರಾಸಿಂಗ್. ಸೊ ಇದು ಯಾವ ದೇಶದ ನಡುವೆ ಬರುತ್ತೆ ಅಂತ ಕ್ವಶನ್ ಬಂದಾಗ ಉತ್ತರ ಬಂದ್ಬಿಟ್ಟು ಈಜಿಪ್ಟ್ ಆ್ಯಂಡ್ ಗಾಜಾ ಪಟ್ಟಿಯ ನಡುವೆ ಇರುವುದು ರಾಫಾ ಬಾರ್ಡರ್ ಕ್ರಾಸಿಂಗ್ ಅಂತ ಕರೀತಾರೆ. ಬ್ಯಾಫಿನ್ ಐಲ್ಯಾಂಡ್. ಸೊ ಬ್ಯಾಫಿನ್ ಐಲ್ಯಾಂಡ್ ಲೊಕೇಶನ್ ಎಲ್ಲಿದೆ? ಇದೆಲ್ಲರಿಗೂ ಗೊತ್ತಿರಬೇಕು. ಸೊ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 18th one ಲಾಂಗ್ ವ್ಯಾಲಿ ಕ್ಯಾಲ್ಡೇರಾ ಬಂದ್ಬಿಟ್ಟು USA ಅಲ್ಲಿ ಲೊಕೇಟೆಡ್ ಆಗಿದೆ. ನೆಕ್ಸ್ಟ್ ಒನ್ ಮಯೂರಾಕ್ಷಿ ರಿವರ್ ಲೊಕೇಶನ್ ಎಲ್ಲಿ? ಸೊ ಮಯೂರಾಕ್ಷಿ ಬಂದ್ಬಿಟ್ಟು ಜಾರ್ಖಂಡ್. ನೆಕ್ಸ್ಟ್ 20th ಬಂದ್ಬಿಟ್ಟು ಬೆನ್ ಗುರಿಯಾನ್ ಕ್ಯಾನಲ್. ಸೊ ಇದೆಲ್ಲಿ ಬರುತ್ತೆ ಅಂದರೆ ಇದು ಬಂದ್ಬಿಟ್ಟು ಇಸ್ರೇಲ್. ಸೊ ಇಸ್ರೇಲ್, ಗಾಜಾ ಮತ್ತು ಜಾರ್ಡನ್ ಅಂತ ರೀಜನ್ದು ಏನೇನು ಪ್ಲೇಸಸ್ ಇದೆ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೀರ್ ಸಿಟಿ ಅಂದರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಲೊಕೇಶನ್ ಎಲ್ಲಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಒಂದು ಕ್ಲೂ ಅಂದರೆ ಕೀರ್ ಸಿಟಿ ಬಂದ್ಬಿಟ್ಟು ಕರ್ನಾಟಕ. ಕೀರ್ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. UNFCCದು COP28 ಸಮಾವೇಶ ಇದು ನಡೆದಿದ್ದು UAE, ಯುನೈಟೆಡ್ ಅರಬ್ ನೇಷನ್ಸ್. ಬೋಂಡ್ ವಾಲ್ ಲೇಕ್. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಇದು ಬರೋದು ಗೋವಾಲಿ.
ಫಾಲ್ಕ್ಲ್ಯಾಂಡ್ ಕ್ಯಾಂಪ್. ಸೊ ಇದು ಏನಕ್ಕೆ ಫೇಮಸ್ಸು ಅಂತ ಕ್ವಶನ್ ಬರೋ ಚಾನ್ಸಸ್ ಇದೆ. ಸೊ ಏನು ಮಿಜೋರಾಮಲ್ಲಿ ಎಥ್ನಿಕ್ ಒಂದು ಕ್ಲಾಶಸ್ ನಡೀತಿತ್ತು, ಅಲ್ಲಿ ಈ ಫಾಲ್ಕ್ಲ್ಯಾಂಡ್ ಕ್ಯಾಂಪ್ ಅನ್ನೋದು ಇಂಪಾರ್ಟೆಂಟ್ ನ್ಯೂಸಲ್ಲಿ ಇದೆ. ಸಿಜಿನೋಲಿ ಬಾಕ್ಸೈಟ್ ಮೈನ್, ಇದ್ರ ಲೊಕೇಶನ್ ಬಂದ್ಬಿಟ್ಟು ಒಡಿಸ್ಸಾ. ನೆಕ್ಸ್ಟ್ ಖಾನ್ ಯೂನಿಸ್. ಸೊ ಈ ಪ್ಲೇಸು ಬರುವಂತಹ ಒಂದು ಚಾನ್ಸಸ್ ಇದೆ. ಇದು ಖಾನ್ ಯೂನಿಸ್ ಬಂದ್ಬಿಟ್ಟು ಗಾಜಾ ಸ್ಟ್ರಿಪ್, ಇದು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಗಾಜಾ ಸ್ಟ್ರಿಪ್ ಅಲ್ಲಿ. ಮೌಂಟ್ ಮರಾಪಿನೂ ಕೂಡ ತುಂಬ ನ್ಯೂಸಲ್ಲಿದೆ. ಮೌಂಟ್ ಮರಾಪಿ ಲೊಕೇಶನ್ ಎಲ್ಲಿದೆ ಅಂದರೆ ಇದು ಬಂದ್ಬಿಟ್ಟು ಇಂಡೋನೇಷ್ಯಾ. ಸೊ ಈಗ ಏನಂದ್ರೆ ವಾಲ್ಕ್ಯಾನೋಸ್ ಎಲ್ಲ ತುಂಬ ನ್ಯೂಸಲ್ಲಿದೆ. ಸೊ ನಿಮಗೆ ಕ್ವಶನ್ ಬರೋ ಡೆಫಿನೆಟ್ ಇದೆ, ಬಟ್ ಇಲ್ಲಿ ಆಪ್ಷನಲ್ಲಿ 1 only 2 only ಅಂತ ಕೊಟ್ಟಾಗ ಕಷ್ಟ ಆಗುತ್ತೆ. ಸೊ ಯು ಹ್ಯಾವ್ ಟು ಮೆಮರೈಸ್ ಆಲ್ ದ ವಾಲ್ಕ್ಯಾನೋಸ್ ದಟ್ ಆರ್ ಕರೆಂಟ್ಲಿ ಇನ್ ಯೂಸ್. ಲಿಟಾನಿ ರಿವರ್ ಲೊಕೇಶನ್ ಎಲ್ಲಿದೆ ಅಂದರೆ ಇಸ್ರೇಲ್ ಆ್ಯಂಡ್ ಲೆಬನಾನ್. ಇದ್ರ ಬಾರ್ಡರ್ ಕೂಡ ಈ ರಿವರ್ ಫಾರ್ಮ್ ಆಗುತ್ತೆ ಎರಡು ಕಂಟ್ರಿ ಮಧ್ಯ. ರಯಾಸಿ ಡಿಸ್ಟ್ರಿಕ್ಟ್ ಇದೇನಕ್ಕೆ ನ್ಯೂಸಲ್ಲಿ ಫೇಮಸ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಯಾಕಂದರೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದನ್ನು ಉತ್ತರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಯಾಸಿ ಡಿಸ್ಟ್ರಿಕ್ಟ್ ಯಾವ ಯೂನಿಯನ್ ಟೆರಿಟರಿಗೆ ಬರುತ್ತೆ ಮತ್ತು ಏನಕ್ಕೆ ಫೇಮಸ್ ಆಗಿದೆ. ಆ್ಯಂಡ್ ಇಲ್ಲಿ ಕಾಸ್ ಪ್ಲಾಟ್ಯೂ ಯುನೆಸ್ಕೋ ರೆಕಗ್ನಿಷನ್ ಸಿಕ್ಕಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿದೆ. ಸೊ ಇಟ್ ಇಸ್ ಫೇಮಸ್ ಫಾರ್ ವೈಬ್ರೆಂಟ್ ಫ್ಲವರ್ ಫೆಸ್ಟಿವಲ್ ಅಂತ ಇಲ್ಲಿ ನಡೆಯುತ್ತೆ. ಸಿರ್ಪುರ್ ವೆಟ್ಲ್ಯಾಂಡ್ ಲೊಕೇಶನ್ ಬಂದ್ಬಿಟ್ಟು ಮಧ್ಯಪ್ರದೇಶ್. ವೆಟ್ಲ್ಯಾಂಡ್ ಲೊಕೇಶನ್ಸ್ನ ಕೇಳಿರೋದು ಸ್ವಲ್ಪ ಕಮ್ಮಿ, ಆ್ಯಂಡ್ ಈ ಸಲ ಕೇಳೋ ಚಾನ್ಸಸ್ ಇದೆ. ಒಂದ್ಸಲ ಎಲ್ಲ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ ಆಫ್ ಇಂಡಿಯಾ ಯಾವ್ದಾವ್ದಿದೆ ಅದರಿಂದ ಎಲ್ಲ ಒಂದ್ಸತಿ ಗೋತ್ರು ಮಾಡಿ. ಕಾಲೇಶ್ವರಂ ಲಿಫ್ಟ್ ಇರಿಗೇಷನ್, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಕಾಲೇಶ್ವರಂ ಲಿಫ್ಟ್ ಇರಿಗೇಷನ್ ಎಲ್ಲಿ ಕಂಡು ಬರುತ್ತೆ? ದಿಸ್ ಇಸ್ ಬಿಟ್ವೀನ್ ಗೋದಾವರಿ ಆ್ಯಂಡ್ ಪ್ರಾಣಹಿತ ರಿವರ್ಸ್ ಮಧ್ಯ ಈ ಕಾಲೇಶ್ವರಂ ಲಿಫ್ಟ್ ಇರಿಗೇಷನ್ನ ಸ್ಟಾರ್ಟ್ ಮಾಡಲಾಗಿದೆ. ಆ್ಯಂಡ್ ಬಕಿಂಗ್ಹ್ಯಾಮ್ ಕ್ಯಾನಲ್ ಆ್ಯಂಡ್ ಎನ್ನೋರ್ ಕ್ರೀಕ್ ಇದೆಲ್ಲಿ ಕಂಡುಬರುತ್ತೆ ಅಂದರೆ ಇವೆರಡು ಕಂಡುಬರೋದು ತಮಿಳುನಾಡಲ್ಲಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಬಂದ್ಬಿಟ್ಟು ಮರ್ಸರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ನಮ್ಮ ಸಿಟಿ ಯಾವ್ದಾವ್ದಿದೆ ಮೇಜರ್ ಸಿಟೀಸ್ ಇಂಡಿಯಾದಲ್ಲಿ, ಅದರಲ್ಲಿ ಯಾವ ಸಿಟಿ ಲೈಫ್ ಸ್ಟೈಲ್ ಪ್ರಕಾರ ರ್ಯಾಂಕಿಂಗ್ ಸಿಗುತ್ತೆ ಅಂತ ನೋಡಿದಾಗ ಫಸ್ಟ್ ಬರೋದು ಹೈದರಾಬಾದ್, ಸೆಕೆಂಡ್ ಬರೋದು ಪುಣೆ, ಥರ್ಡ್ ಬರೋದು ನಮ್ಮ ಬೆಂಗಳೂರು. 29th ನಾಮದಪ್ಪ ಸ್ಕ್ವಿರಲ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಅರುಣಾಚಲ್ ಪ್ರದೇಶ್. ಸೊ ಇದು ನಾಮದಪ್ಪ ಸ್ಕ್ವಿರಲ್ ರೀಸೆಂಟಾಗಿ ಎಕ್ಸ್ಟಿಂಕ್ಷನ್ಗೆ ಹೋಗಿದ್ದು, ಬಟ್ ಸಡನ್ ಆಗಿ ಅರುಣಾಚಲ್ ಪ್ರದೇಶಲ್ಲಿ ಇದ್ರದ್ದು ಒಂದು ಸ್ಪೀಶೀಸ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ನಾಮದಪ್ಪ ಸ್ಕ್ವಿರಲ್ ಅದನ್ನ ಸ್ಪೆಷಾಲಿಟೀಸ್ ಏನು, ಅದರ ಲಿವಿಂಗ್ ಹ್ಯಾಬಿಟ್ಸ್ ಏನು ಅದನ್ನೆಲ್ಲ ಸ್ವಲ್ಪ ಓದ್ಕೊಂಡು ಹೋಗಿ. ಗೇಟ್ ಆಫ್ ಟಿಯರ್ಸ್ ಅಂತ ಯಾವ ಜಾಗಕ್ಕೆ ಕರೀತಾರೆ? ಇದು ಬಂದ್ಬಿಟ್ಟು ಬಾಬ್ ಅಲ್ ಮಂಡಪ್. ಇಲ್ಲಿ ರೀಸೆಂಟಾಗಿ ಹೌಟೀಸ್ ಅಟ್ಯಾಕ್ ನಡೆದಿತ್ತು, ಆ್ಯಂಡ್ ಇದೇ ಕಾರಣಕ್ಕೆ ಇದನ್ನ ಗೇಟ್ ಆಫ್ ಟಿಯರ್ಸ್ ಅಂತಲೂ ಕೂಡ ಕರೀತಾರೆ. ಸೈಕ್ಲೋನ್ ಎಲ್ವಾರೋ ಎಲ್ಲಿ ಕಂಡು ಬಂದಿತ್ತು ಅಂದರೆ ಮಡಗಾಸ್ಕರ್. ರೀಸೆಂಟಾಗಿ ಫಸ್ಟ್ ಇನ್ಲ್ಯಾಂಡ್ ವಾಟರ್ ವೇಸ್ನ ಒಂದು ಕಾನ್ಫರೆನ್ಸ್ ನಡೆದಿತ್ತು. ಕಾನ್ಫರೆನ್ಸ್ ಎಲ್ಲ ಮೀಟಿಂಗ್ ಅನ್ಬೋದು. ಸೊ ಇದು ಎಲ್ಲಿ ನಡೆದಿತ್ತು ಅಂದರೆ ಕೋಲ್ಕತ್ತಾ ಸಿಟಿ. Pandaram land. This is associated with Lakshadweep. 34th Sikkim, the first railway station, Rangpo railway station Sikkim. So ಇದು ಸಿಕ್ಕಿಂ ದ ಫಸ್ಟ್ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ರೀಸೆಂಟ್ ಆಗಿ ಥೈಲ್ಯಾಂಡ್ ನಿಂದ ಅವರ PM ಬಂದಿರ್ತಾರೆ, ಆ್ಯಂಡ್ ಅಲ್ಲಿ ನಮ್ಮ ಅಯೋಧ್ಯ ಸಿಟಿ ನೋಡ್ಬಿಟ್ಟು ಅಲ್ಲಿ ಅಯುತ್ಯ ಅಂತ ಒಂದು ಸಿಟಿನ ನೇಮ್ ಮಾಡ್ತಾರೆ. ಸೊ ಅಯುತ್ಯ ಸಿಟಿ ಬಂದ್ಬಿಟ್ಟು ಥೈಲ್ಯಾಂಡ್. Agalega. So Agalega Islands ಬಂದ್ಬಿಟ್ಟು Mauritius. And 37th Naivativu Islands ಬಂದ್ಬಿಟ್ಟು Park Strait. So last one 38 Shankara
ಶಂಕರಾಚಾರ್ಯ ಹಿಲ್ಸ್. ಸೊ ಇದು ಬರೋದು ಇಂಪಾರ್ಟೆಂಟ್ ಚಾನ್ಸಸ್ ಇದೆ, ತುಂಬ ಚಾನ್ಸಸ್ ಇದೆ. ಇದು ಎಲ್ಲಿ ಬರುತ್ತೆ ಅಂತ, ಯಾವ ಸ್ಟೇಟಲ್ಲಿ ಬರುತ್ತೆ ಅಂತ ತಿಳಿಸಿ. ಸೊ ದೀಸ್ ಆರ್ ದ ಮೇಜರ್ ಟಾಪಿಕ್ಸ್ ಆ್ಯಂಡ್ ಮೇಜರ್ ಪ್ಲೇಸಸ್ ಇನ್ ನ್ಯೂಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಬಿ ಬ್ರಿಂಗಿಂಗ್ ಅಬೌಟ್ ಟಾಪ್ 100 ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ರಿಲೇಟೆಡ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ.